5 ಎಕರೆ 2 ಗುಂಟೆ ತುಮಕೂರು ಡಿಸ್ಟಿಕ್ ಕೊರಟಗೆರೆ ತಾಲೂಕು ಒಳನಳ್ಳಿ ಹೋಬಳಿಗೆ ಬರೋಂಥ ಖಾಲಿ ಜಮೀನಿದು. ಹೋಬಳಿಯಿಂದ ನಿಮಗೆ ಕೊರಟಗೆರೆ ಟೌನಿಂದ 7 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಿಂದ 90 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಸೇಲ್ಗಿರೋಂಥದ್ದು. 5 ಎಕರೆ 2 ಗುಂಟೆ, ಅದರಲ್ಲಿ 21 ಗುಂಟೆ ಖರಾಬ್ ಹೋಗ್ತಾ ನಿಮಗೆ ಒಂದು 4 ಎಕರೆ 21 ಗುಂಟೆ ಸಿಗುತ್ತೆ. ಇದು ನೋಡಿ ಹಿಂದೆಗಡೆ ಗಿಡದ ಪೊದೆ ಇದೆಯಲ್ಲ, ಅದು ಬಿಟ್ಟು ಇನ್ನೂ ಮುಂದಕ್ಕೆ ಹೋಗುತ್ತೆ. 21 ಗುಂಟೆ ಎಕ್ಸ್ಟ್ರಾ ಖರಾಬ್ ಜಮೀನು ಸಿಗುತ್ತೆ ನಿಮಗೆ. ಇದೇನು ಉತ್ತಿದೆಯಲ್ಲ, ಇದೇ ಬಾರ್ಡ್ರು, ಉತ್ತೆ ಇರೋದು ಗೇಮಿ ಮಾಡಿರೋ ಜಮೀನು. ಸೇಮ್ ಕೆಂಪು ಮಣ್ಣೆ ಇದು ಕೂಡ. ಈ ಬೇವಿನ ಮರ ಇದೆಯಲ್ಲ, ಅಲ್ಲಿಂದ ಎಂಟ್ರಿ ಆಗಿ ಹಿಂಗೆ ಒಳಗಡೆ ಹೋಗುತ್ತೆ, ಒಳಗಡೆ ಎಕ್ಸ್ಟೆಂಡ್ ಆಗುತ್ತೆ ಹೋಗಿ ಮುಂದೆ. ಕೊರಟಗೆರೆ ಕಿರಾಂಪುರ ಹೋಗೋ ಮೇನ್ ರೋಡಿಂದ 1.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಅದರಲ್ಲಿ 3/4 ಕಿಲೋಮೀಟ್ರು ಮಡ್ ರೋಡ್ ಬರಬೇಕು. ಖಾಲಿ ಜಮೀನು ಪಕ್ಕದಲ್ಲಿ ಏನಿದೆಯೋ ಅದೇ ಮಣ್ಣೆ ಈ ಜಮೀನಲ್ಲಿ ಕೂಡ ಇರೋದು. ಹಿಂಗೋಗುತ್ತೆ ಜಮೀನು. ಒಳ್ಳೆ ಲೊಕೇಶನಲ್ಲಿ ಐತೆ, ಅಕ್ಕಪಕ್ಕ ಮನೆಗಳಿವೆ, ಸೇಫ್ಟಿ ಪ್ಲೇಸು. ಮಣ್ಣು ನೋಡ್ಬೋದು. ಆಮೇಲೆ ರೋಡ್ ಹತ್ರ ಹೋಗಿ ತೋರಿಸ್ತೀನಿ ನೋಡಿ, ಫ್ಲ್ಯಾಟಿಗೆ ಬರೋಂಥ ರೋಡ್ ತೋರಿಸ್ತೀನಿ ನೋಡಿ. ಒಂದು 100 ಮೀಟ್ರು ಕಚ್ಚಾ ರೋಡು ಇದೆ. ಈ ಕಲ್ಲು ಹಾಕಿದಾರಲ್ಲ, ಇಲ್ಲಿಂದನೇ ಲ್ಯಾಂಡ್ ಸ್ಟಾರ್ಟ್ ಆಗೋಂಥದ್ದು. ಅಕ್ಕಪಕ್ಕ ತೋಟಗಳಿವೆ, ಬೋರ್ವೆಲ್ ಹಾಕೊಂಡು ವ್ಯವಸಾಯ ಮಾಡ್ತಾರೆ, ತೋಟಗಳಿವೆ. ಇದೇನು ಕಲ್ಲಿದೆಯಾ ನೋಡಿ, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗುತ್ತೆ ಜಮೀನಿದು. ಅಲ್ಲಿ ಉತ್ತಿದ್ದಾರೆ ನೋಡ್ರಿ, ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋಗುತ್ತೆ ಈ ಜಮೀನು ನೋಡಿ. ಇದೇ ಕಚ್ಚಾ ರೋಡು, ಇದೇ ಕಚ್ಚಾ ರಸ್ತೆ. ವಾಸುಕಿ ಪಾತ್ರ ಇಲ್ಲ. ಇದು ಕಚ್ಚಾ ರೋಡು, ಡೆಲ್ಲಿ ಕಲ್ಲು ಹಾಕಿರೋಂಥ ರೋಡು. ಅಕ್ಕಪಕ್ಕ ಎಲ್ಲ ಫಾರ್ಮ್ ಮಾಡ್ಕೊಂಡು ಇಲ್ಲೇ ವಾಸ ಇದ್ದಾರೆ ಲ್ಯಾಂಡ್ಗಳಲ್ಲಿ. ಈ ತೋಟದಲ್ಲೂ ವಾಸ ಇದೆ. ಇದು ಬಂದು 3/4 ಕಿಲೋಮೀಟ್ರು ಮಡ್ ರೋಡ್ ಬಂದಿದ್ದು. ಈಗ ನಾನು ಇದು ಸಿಮೆಂಟ್ ರೋಡು. ಕಿರಾಂಪುರ ಕೊರಟಗೆರೆ ಹೋಗುವಂಥ ರೋಡಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಇದು ಇದೇನು ಜಾಸ್ತಿ ದೂರ ಇಲ್ಲ, ಒಂದು 200 ಮೀಟ್ರಲ್ಲಿ ಹೈವೇ ಸಿಕ್ಬಿಡುತ್ತೆ. ಟೋಟಲ್ಲು 1/4 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಂಗ್. ಇದೇ ಕಿರಾಂಪುರ ಮತ್ತು ನಮ್ಮ ಕೊರಟಗೆರೆ ಹೋಗುವಂಥ ಮೇನ್ ಹೈವೇ ಇದು. ಹೈವೇ ಇದು ಕರೆಕ್ಟಾಗಿ 1/4 ಕಿಲೋಮೀಟ್ರ್ ಐತೆ ಒಳಗಡೆ ಹೋಗೋಕ್ಕೆ.